ಅಮ್ಮ ಈ ಕಡೆ ಕೇಳ್ರಿ, ಈ ಕಡೆ ನೋಡ್ರಿ, ಏನ್ ಸಮಸ್ಯೆ ಐತೆ ಅಲ್ಲಿ? ಏ ಹುಡುಗರು ಗರ್ದಿ ಕರುಣಕ್ಕ ಗಪ್ಪ ಬಸ ವಿಚಾರ ಮಾಡ್ಕೊಳ್ರಿ. ಕನ್ನೆ ನೋಡಕ್ಕಂತ ಅವ್ರ ಮನೆಗೆ ಬಂದ ನೀವು ಹೋಗಿರಲ್ಲ, ಏ ತಂಗಿ ಅಡಿಗೆ ಮಾಡಕ್ ಬರ್ತೈತೇನ? ಅಡಿಗೆ ಮಾಡಕ್ ಬರ್ತೈತೆ ಅಂದ ಕೂಡಲೇ ಕೆಲವು ಮಂದಿ ನೋಡ್ಬೇಕು, ಎಲ್ಲ ಮಾಡ್ತಾಳ್ರಿ ನನ್ನ ಮಗಳು. ಏನ್ ಮಾಡ್ತಾಳ್ರಿ? ನೀವೇನ್ ಹೇಳ್ತೀರಿ ಎಲ್ಲ ಮಾಡ್ತಾಳ್ರಿ ನನ್ನ ಮಗಳು. ಅದ ಏನೇನ್ ಮಾಡ್ತಾಳ? ಒಂದ ಮಾತನಾಗ ಹೇಳ್ಬೇಕಂದ್ರೆ A to Z ಮಾಡ್ತಾಳ ನೋಡ್ರಿ ನನ್ನ ಮಗಳು ಅಂತ. ನೀವ್ ಹೇಳಂಗಿಲ್ಲ ಹಿಂಗ. ಇವಾಗ ಕನ್ನೆ ನೋಡಕ್ ಹೋದ ಮಾವ ಅನ್ಕೊಂಡ A to Z ಅಂದ್ರೆ ಎಲ್ಲಾ ಬರ್ತೈತೆ ಅಂದ್ರೆ ನಂದೆಂತ ನಶೀಬ್ ಇರ್ಬೇಕು. ಈ ಸೊಸಿನ ಕರ್ಕೊಂಡು ಹೋಗಿ ಮನಿಗೆ ಮದ್ವಿ ಮಗನಿಗೆ ಪಟ್ಟು ಮದ್ವಿ ಮಾಡಿಬಿಟ್ರೆ ದಿವಸ ಒಂದೊಂದು ಐಟಮ್ ಮಾಡಿ ಹಾಕ್ತಾಳ ನನಗಂತ ತಿಳ್ಕೊಂಡು ತನ್ನ ಚಿಂತೆಗೆ ಅದಾನ. ಅವ್ರ ಅತ್ತಿ ಇಟ್ಟಾಕೊಂಡು ಚಲೋ ಅಡಿಗೆ ಮಾಡೋ ಸೊಸಿ ಸಿಕ್ಕಳ ಅಂದ್ರೆ ನನ್ನ ಕೆಲಸ ಬಂದಕ್ಕ ಅಂತ ತಿಳ್ಕೊಂಡು ಅಕ್ಕಿನ ಕನಸನಾಗ ಅಕ್ಕಿ ಅದಾಳ. ಮತ್ತೆಲ್ಲಾ ಮಾಡುವಂತ ಹೆಂಡತಿ ಸಿಕ್ಕಳ ಅಂದ್ರೆ ನಂದು ಬಾಳ ಚಲೋ ಆತಂತ ತಿಳ್ಕೊಂಡು ಅವ ಗಂಡ ತನ್ನ ಕನಸನಾಗ ಅದಾನ. ಈಕಿ ಒಂದ ಮಾತನಾಗ ಹೇಳ್ಬಿಟ್ರು ಮನೆಯವರು A to Z ಮಾಡ್ತಾಳ ನೋಡ್ರಿ ನಿಮ್ ಮಗಳ ಅಂತ. A to Z ಮಾಡ್ತಾಳ ಅಂದ ಕೂಡ್ಲೇನ ಮದ್ವಿ ಮಾಡ್ಕೊಂಡು ಬಂದ್ರು. ಮದ್ವಿ ಮಾಡ್ಕೊಂಡು ಮತ್ತೆ ಹೊಳಿ ಮನಿ ಕರ್ಕೊಂಡ್ ಬರ್ಬೇಕಲ್ಲ. ಕರ್ಕೊಂಡ್ ಬಂದ ಕೂಡ್ಲೇನೆ ಮತ್ತೆ A to Z ಮಾಡ್ತಾಳ ಅಂದ್ರೆ ಸಸಿ ಇವತ್ತು ಏನಾದ್ರು ಸ್ಪೆಷಲ್ ಮಾಡುವ ಅಂದವ ಮಾವ. ಅವಂಗ ಹೊಟ್ಟಿ ತಿನ್ಬೇಕನ್ನುವಂತ ಆಸೆ. ಒಂದೇ ದಿವಸ ಅನ್ನ ಜುನಕ ಮಾಡಿಟ್ಲಕ್ಕಿ. ಅನ್ನ ಜುನಕ ಮಾಡಿಟ್ಲು. ಬಹುತೇಕ ಇದು ಒಂದೇ ದಿವಸದ ಸ್ಪೆಷಲ್ ಇರ್ಬೇಕಂತ ತಿಳ್ಕೊಂಡು ಹೊಡೆದವ. ಮಧ್ಯಾಹ್ನ ಊಟಕ್ಕೆ ಬಂದ ಮತ್ತು ಅನ್ನ ಜುನಕನ ಇಟ್ಟಿದ್ಲಕ್ಕಿ. ಅವಾಗ ಬಹುತೇಕ ಮುಂಜಾನೆ ಉಳಿದಿರ್ಬೇಕು, ಅದಕ್ಕೆ ಕೊಟ್ಟಿರ್ಬೇಕು ಬಿಡು ಅಂತ ತಿಳ್ಕೊಂಡು ಅದನ್ನ ಹೊಡೆದ. ಮತ್ ರಾತ್ರಿ ಬಂದ ಮತ್ತು ರಾತ್ರಿ ಅನ್ನ ಜುನಕನ ಇತ್ತು. ಬಹುತೇಕ ಮುಂಜಾನೆ ಮಾಡಿದ್ದು ಬಾಳ ಆಗಿರ್ಬೇಕು, ಉಳ್ದೈತಿ ಕೆಡ್ಸೋದು ಏನಂತ ಕೊಟ್ರ ಅಂತ ತಿಳ್ಕೊಂಡು ಏನೂ ಮಾತಾಡ್ಲಾರ್ದಂಗ ಅನ್ನ ಜುನಕನ ಉಂಡವ. ಮರುದಿವ್ಸ ನಾಷ್ಟಕ್ಕೆ ಹೊಕ್ಕನ ಮತ್ತು ಅನ್ನ ಜುನಕನ ಇಟ್ಟಾಳಕಿ. ಅಲ್ಲ ಯವ್ವ, ನಿನ್ನೆರ 3 ಹೊತ್ತು ಅನ್ನ ಜುನಕನ ಉಣಿಸಿದಿ, ಇವತ್ತೇನು ಮತ್ತೆ ಹೊಳಿ ಮುಂಜಾನೆ ಅನ್ನ ಜುನಕನ ತಗೊಂಡ್ ಬಂದಿ ಅಂದಾಗ ಅವಾಗ ಆಕಿ ಅಂದ್ಲಂತ. ಮತ್ ನಾ ಮಾತಾಡಕ್ ಬಂದಾಗ ಕನ್ಯೆ ನೋಡಕ್ ಬಂದಾಗ ನಾ ಏನ್ ಹೇಳೇನ್ರಿ? ಏನ್ ಹೇಳ್ಯಾರ ನಿಮ್ ಮನ್ಯಾಗ? A to Z ಮಾಡ್ತೀವಿ ಅಂತ ಹೇಳ್ಯಾರ. A to Z ಅಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? A ಅಂದ್ರ ಅನ್ನ, Z ಅಂದ್ರೆ ಜುನಕ, ಇವ್ ಎರಡು ಬಿಟ್ರೆ ಏನೂ ಬರೋದಿಲ್ಲ ಅಂದ್ಲಾಕಿ. ನಾವು ಕನ್ಯೆ ನೋಡಕ್ ಹೋದ್ ಇವತ್ನವ್ರು ಮತ್ತೆ ಏನ್ ಬರ್ತೈತಿ ನಿಮ್ಗ ಅಂತಂದ್ರೆ ಎಲ್ಲಾ ಬರ್ತೈತ್ರಿ ಅಂದ್ಲಂತಕಿ. ಇವತ್ತಿನ ಒಂದಿಷ್ಟು ಮಂದಿ ಆಧುನಿಕ ಹೆಣ್ಮಕ್ಳು ಹುಟ್ಟ್ಯಾರಲ್ಲ, ಇವತ್ತಿನ ಕಾಲಕ್ಕೆ ಸೆಟ್ ಆಗ್ಯಾರ ಅವ್ರ ಮನ್ಯಾಗ ಕೇಳಿದ ಕೂಡಲೇ ಏನೇನ್ ಬರ್ತೈತಿ? ಎಲ್ಲಾ ಬರ್ತೈತ್ರಿ. ಏನ್ ಮಾಡಕ್ ಬರ್ತಿ? ಎಲ್ಲಾ ಮಾಡಕ್ ಬರ್ತೈತಿ ಅಂದ್ಲಂತಕಿ. ಎಲ್ಲಾ ಮಾಡಕ್ ಬರ್ತೈತಿ ಅಂದ್ಬಿಡ್ಲೆ ಏನ್ ಮಾಡಕ್ ಬರ್ತೈತಿ? ಜೊಮೋಟೋದೊಳಗೆ ಎಲ್ಲಾ ಆರ್ಡರ್ ಮಾಡಕ್ ಬರ್ತೈತಿ ಅಂದ್ಲಂತಕಿ. ಸ್ವಿಗ್ಗಿ ಒಳಗ ಆರ್ಡರ್ ಮಾಡಕ್ ಬರ್ತೈತಿ ನನಗೆ ಅಂದ್ರೆ ಮನಿ ಒಳಗ ಇದ್ದಿದ್ದೆಲ್ಲ ಆರ್ಡರ್ ಮಾಡಿ ಮನ್ಯಾಗ ತರಿಸಿ ಉಣ್ಣುವಂತ ಮಂದಿ ಹುಟ್ಟೈತಿ. ಆದ್ರೆ ಜೇಡ್ರ ದಾಸಿಮಯ್ಯನವರು ಒಲವಿನ ಕಣ್ಣನ್ನು ಹುಡುಕಾಕತ್ತಿದ್ರು, ಸಹಧರ್ಮಿಣಿಯನ್ನ ಹುಡುಕಾಕತ್ತಿದ್ರು. ಅವ್ರು ಬಂದು ನನ್ನ ಮದುವೆ ಆಗ್ಬೇಕಾದ್ರೆ ಒಂದು ಕಂಡೀಷನ್ ಐತೆ ಅಂದವ. ನನ್ನ ಮದುವೆ ಆಗ್ಬೇಕಾದ್ರೆ ಒಂದು ಕಂಡೀಷನ್ ಐತೆ ಅಂತ ತಿಳ್ಕೊಂಡು ಜೇಡ್ರ ದಾಸಿಮಯ್ಯನವ್ರು ಹೇಳಿದ್ರಲ್ಲ, ನಿಮ್ದು ಯಾವ್ದ ಕಂಡೀಷನ್ ಇದ್ರೆ ಹೇಳ್ರಿ, ನಾ ಮಾಡ್ತೀನಿ ಅಂದ್ ದುಗ್ಗಳೆ. ಏನ್ ಕಂಡೀಷನ್ನು? ನಾ ಮದುವೆ ಆಗ್ಬೇಕಾಗಿತ್ತು ಅಂದ್ರೆ ನೀರಿಲ್ಲಾರ್ದ ಅನ್ನ ಮಾಡಿ ಕೊಡ್ಬೇಕು ನನಗ ಅಂತ ಕಂಡೀಷನ್ ನೋಡ್ರಿ. ಇದು ನೀರಿಲ್ಲಾರ್ದ ಅನ್ನ ಮಾಡಿ ಕೊಡ್ಬೇಕು. ನೀರಿಲ್ಲಾರ್ದನ ಅನ್ನ ಮಾಡಿ ಕೊಡ್ಬೇಕಂದ ಕೂಡ್ಲೇನ ಆಯ್ತು ನಿಮ್ ಕಂಡೀಷನ್ಗೆ ಓಕೆ ಅಂದ್ಲಕ್ಕಿ. ಒಳಗ್ ಹೋದಕ್ಕಿನ ಪಟ್ನ ಒಂದಿಷ್ಟು ನೀರ್ ತಗೊಂಡು ಬಂದ್ಲು. ನೀರ್ ತಗೊಂಡು ಬಂದು ಅವ್ರನ್ನ ಈ ಮದುವೆ ಆಗಕ್ ಬಂದಿ, ನೀನ್ ಇನ್ನೂ ಆಗಿಲ್ಲ, ಈಗ ಬಂದಿ ಅಂದ್ರೆ ನೀ ಗುರು ಇದ್ದಂಗ. ಒಬ್ಬ ಜಂಗಮ ಮನೆಗೆ ಬಂದಿ ಅಂದ್ರೆ ನಿನ್ನ ಪಾದಕ್ಕೆ ಈ ನೀರನ್ನು ಹಚ್ತೀನಿ. ಪಾದಕ್ಕೆ ನೀರು ಹಚ್ಚಿದುವಂತ ಸಂದರ್ಭದೊಳಗ ಅದು ಬರೀ ನೀರಿತ್ತು. ನೀರು ನಿನ್ನ ಪಾದಕ್ಕೆ ಹಚ್ಚಿದ ಕೂಡಲೇ ಅದು ಪಾದೋದಕ್ಕಾಯ್ತು. ನೀರು ತನ್ನ ತನವನ್ನ ಕಳ್ಕೊಂಡದ, ಇದು ಪಾದೋದಕ್ಕದ. ಈ ಪಾದೋದಕ್ಕ ಹಾಕಿ ಅನ್ನ ಮಾಡಿ ಕೊಟ್ರೆ ಸುಮ್ಮನೆ ಊಟ ಮಾಡ್ಬೇಕು ನೀವು ಅಂತ ತಿಳ್ಕೊಂಡು ನೀರನ್ನ ತಗೊಂಡು ಹೋಗಿ ಅವ್ರ ಪಾದಕ್ಕೆ ಹಚ್ಚಿ ಪಾದೋದಕ್ಕ ಮಾಡಿ ಪಾದೋದಕದಿಂದ ಅನ್ನ ಮಾಡಿ ಕೊಟ್ಲಂತ. ಎಂತ ಹೆಣ್ಮಗಳ ನನಗೆ ಬೇಕಾಗಿತ್ತು ಅಂತ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ ಮೇಲೆ ಮತ್ತೆ ಹೆಣ್ಮಕ್ಳು ಹೆಂಗಿರ್ಬೇಕು? ಮದುವೆ ಆದ ಕೂಡ್ಲೇನ ಅದಕ್ಕೆ ಆದಂತ ಒಂದು ಸಿಸ್ಟಮ್ ಇರ್ತಾವ. ಹಿಂಗೆಲ್ಲ ಇರ್ಬೇಕಾದ್ರೆ ಅವರಿಬ್ಬರು ದಾಂಪತ್ಯದ ಜೀವನ ಭಾರಿ ಚಂದ ನಡೀತಿತ್ತು. ನಡೆಯುವಂತ ಟೈಮ್ದೊಳಗೆ ಒಬ್ಬ ಹುಡುಗ ಬಂದ. ನಾನು ಮದುವೆ ಆಗ್ಬೇಕಂತ ಮಾಡೀನ್ರಿ, ಮದುವೆ ಆದ್ರೆ ಎಂತ ಹೆಣ್ಮಗಳನ್ನ ಮದುವೆ ಆಗ್ಬೇಕು ಹೇಳ್ರಿ ಅಂದವ ಜೇಡ್ರ ದಾಸಿಮಯ್ಯನವ್ರಿಗೆ. ನಾ ಮದುವೆ ಆಗ್ಬೇಕಂತ ಮಾಡೀನಿ, ಮದುವೆ ಆದ್ರೆ ಎಂತ ಹೆಣ್ಮಗಳ ಮದುವೆ ಆಗ್ಬೇಕು ಅಂದಾಗ ಒಂದ್ ನಿಮಿಷ ಇಲ್ಲಿ ಕುಂದ್ರು ಅಂತ ತಿಳ್ಕೊಂಡು ಮಧ್ಯಾಹ್ನದ ಸಮಯದೊಳಗೆ ಏ ದುಗ್ಗಳೆ ಓಡಿ ದೀಪ ತಗೊಂಡ್ ಬಾ, ಇಲ್ಲೇ ಕತ್ಲಾಗೈತಿ ಕಾಣುವಲ್ಲ ಅಂದ ಗಂಡ. ಮಧ್ಯಾಹ್ನ 1-2 ಗಂಟೆ ಆಗೈತಿ. ಮಧ್ಯಾಹ್ನದ 2 ಗಂಟೆ ಟೈಮ್ದೊಳಗ ನನಗ ಕತ್ಲಾಗೈತಿ ಕಾಣ್ತಾ ಇಲ್ಲ, ದೀಪ ತಗೊಂಡ್ ಬಾ ಅಂತ ಅಂದ್ರ ಒಣಕಿ ತಗೊಂಡ್ ಹಿಂಗ ಒಣಕಿಯಿಂದ ಏನೋ ಕುಟ್ಟಾಕತ್ತಿದ್ಲು ದುಗ್ಗಳೆ. ಹಿಂಗ ಒಣಕಿ ತಗೊಂಡ್ ಹಿಂಗ ಏನೋ ಕುಟ್ಟಾಕತ್ತಿದ್ಲು. ಹಿಂಗ ಒಣಕಿಯನ್ನು ಮ್ಯಾಗ ಇಟ್ಟಿದ್ಲಲ್ಲ, ಮ್ಯಾಗಿಟ್ಟು ಒಣಕಿಯನ್ನು ತೆಳಗಿಟ್ಟು ಹೋದ್ರ ಲೇಟ್ ಆಕೈತಿ ಅಂತ ತಿಳ್ಕೊಂಡು ಒಣಕಿಯನ್ನು ಹಿಂಗ ಕೈ ಬಿಟ್ಲು. ಓಡ್ಕೊಂತ ಬಂದು ದೀಪ ತಗೊಂಡು ಬಂದು ಮುಂದಿಟ್ಲು. 1ನೇ ಪಾಸ್ ಇದಾಯ್ತು. ಒಣಕಿಯನ್ನ ಮ್ಯಾಗಿಟ್ಟಿದ್ದನ್ನು ತೆಳಗಿಡೋದು ಲೇಟ್ ಆಕೈತಿ, ಗಂಡ ಕರ್ದಾನ ಅಂತ ತಿಳ್ಕೊಂಡು ಇದ್ದ ದೀಪ ತಗೊಂಡು ಓಡಿ ಬಂದ್ಲು. ಮಠ ಮಧ್ಯಾಹ್ನದಾಗ ನಿಮ್ ಮನ್ಯಾಗ ಯಾರು ಯಜಮಾನ ಏನನ್ನ ಕಣ್ಣು ಕಾಣುವಲ್ಲು ರಾತ್ರಿ ಆಗೈತಿ ದೀಪ ತಗೊಂಬಂದ್ರೆ ಓದಿರೇನ್ ನೀವು?
ಮಠ ಮಠ ಮಧ್ಯಾಹ್ನದ ದೀಪ ತಗೊಂಬಂತಿ ನೀನು ತಿಳ್ಕೊಂಡು ಅವಂಗ ಬೇಯು ಪಿಕ್ ಹಿಂದಗಡೆ. ಇದು ನಾವು ನೀವೆಲ್ಲ ಮಾಡೋ ಮುಂದ ಆ ಹುಡುಗನ ಮುಂದೆ ಕುಂದಿರ್ಸ್ಕೊಂಡಿದ್ರಲ್ಲ, ಅವಾಗ ಹೇಳ್ತಾರ ಅವ್ರು, ಏ ದುಗ್ಗಳೆ ಒಂದಿಷ್ಟು ಪಾಯಸ ತಗೊಂಬಾ, ನನಗೆ ಅಂಬ್ಲಿ ಕುಡಿಯಂಗಾಗೈತೆ, ಅಂಬ್ಲಿ ತಗೊಂಡ್ ಬಾ. ಅಂಬ್ಲಿ ಅಂದ್ರೆ ಎಷ್ಟು ತಣ್ಣಗಿತ್ತು ಅಂದ್ರೆ ಬರಪ್ ಇಟ್ಟಿದ್ದು ಅದ್ರ ಮೇಲೆ, ಅಷ್ಟು ತಣ್ಣಗಾಗಿತ್ತದ ಅಂಬ್ಲಿ. ಅಷ್ಟ ತಣ್ಣನ ಅಂಬ್ಲಿ ತಗೊಂಡು ಮಠ ಮಠ ಮಧ್ಯಾಹ್ನದಾಗ ಅಂಬ್ಲಿ ಕುಡಿಯಾಕ ಕೊಟ್ರೆ ಅಂಬ್ಲಿ ಬಾಯಿ ಬಾಳ ಸುಡಾಕತೈತಿ, ಅದನ್ನ ಒಂದಿಷ್ಟು ಆರಿಸಿ ಕೊಡು ನನಗ ಅಂದ್ರ ಅವ್ರು. ನೋಡ್ರಿ, ತಂಪನ ಅಂಬ್ಲಿ ತಂದು ಕೊಟ್ಟಾಳ, ಸುಡಾಕತೈತಿದ ಆರಿಸಿ ಕೊಡು ಅಂದ ಕೂಡಲೇನ ಆಕೆ ಹಿಂದ್ ಮುಂದೆ ನೋಡ್ಲಿಲ್ಲ, ಒಂದ್ ಇದನ್ನ ತಗೊಂಡು ಬಂದು ಅದನ್ನ ಗಾಳಿ ಹೊಡೆದು ಅದನ್ನ ಆರಿಸಿ ಕೊಟ್ಲಂದ. ಯಾಕ್ರಿ, ತಣ್ಣಗ ಐತಿ ತಂದಿನ ಕುಡ್ರಲಿಲ್ಲ ಆಕಿ. ಇಟ್ಟೆಲ್ಲ ಮಾಡಿದ ಮೇಲೆ ಮತ್ ಮುಂದುವರೆದು ಹೇಳ್ತಾರಂತವ್ರು ಏನಂತಂದ್ರೆ, ತುಂಬಾ ತುಂಬಾ ಇಷ್ಟೆಲ್ಲ ನೋಡಿದ ಮೇಲೆ ಆ ಹುಡುಗ ಹಿಂಗ ಕೂತಿದ್ದ. ಹಿಂಗ್ ಕೂತಿದ್ದ, ಇಷ್ಟೆಲ್ಲ ಮಾಡಿ ಒಳಗೆ ಹೋದ್ಲಲ್ಲ. ಒಳಗೆ ಹೋದ ಕೂಡ್ಲೇನ ಏನು ಒಣಕಿ ಹಿಂಗ್ ಬಿಟ್ಟು ಬಂದಿದ್ಲಲ್ಲ, ಆ ಒಣಕಿ ತೆಳಗೆ ಬಿದ್ದಿರ್ಲಿಲ್ಲ. ಗಂಡನ ಮೇಲಿನ ಪತಿಭಕ್ತಿ ಎಷ್ಟು ದೊಡ್ಡದಿತ್ತಂದ್ರೆ, ಪತಿಭಕ್ತಿ ದೊಡ್ಡದು ಎಷ್ಟಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಏನಂತಂದ್ರೆ, ಒಣಕಿ ಮ್ಯಾಗೇನು ಹಿಂಗೆ ಬಿಟ್ಟಿದ್ಲು, ಹೊಳ್ಳಿ ಇವನ್ನೆಲ್ಲ ಕೊಟ್ಟು ಹೊಳ್ಳಿ ಹೋದ್ರೂ ಸಹಿತ ಒಣಕಿ ತೆಳಗೆ ಬಿದ್ದಿರ್ಲಿಲ್ಲ, ಹೆಂಗ್ ಬಿಟ್ಟಿದ್ಲು ಹಂಗ ನಿಂತಿತ್ತಂತ. ಎಷ್ಟು ಪತಿಭಕ್ತಿ ದೊಡ್ಡದಿರ್ಬೇಕ್ರಿ. ಈ ಮದುವೆ ಮಾಡ್ಕೊಳ್ಳೋರ್ಗ ಒಂದು ದೊಡ್ಡ ಹುಚ್ಚಿರ್ತೈತಿ. ಅವ ಅಂದ, ಇಂಥ ಹೆಣ್ಮಗಳು ಸಿಕ್ಕರೆ ಮದುವೆ ಆಗ್ತಮ್ಮ, ಇಂಥ ಹೆಣ್ಮಗಳು ಸಿಗ್ಲಿಲ್ಲ ಅಂತಂದ್ರೆ ಮದುವೆ ಆಗಕ್ಕೆ ಹೋಗ್ಬೇಡ ಅಂತ. ಕೆಲವು ಮಂದಿಗೆ ಒಮ್ಮೊಮ್ಮೆ ಮದುವೆ ಆಗೋತನ ಹುಚ್ಚು ಬಿಡುದಿಲ್ಲ. ಕೆಲವು ಮಂದಿ ನೋಡ್ರಿ, ನೀವು ಮದುವೆ ಆಗೋದಿಲ್ಲ ಅಂತ ಮದುವೆ ಮಾಡಂಗಿಲ್ಲ ಅಂದ್ರೆ ಅವ್ರು ಹುಚ್ಚು ಆದಂಗ ಹಾಕಿರ್ತಾರ. ಒಂದಿಷ್ಟು ಮಂದಿ ಹುಚ್ಚು ಹಚ್ಕೊಂಡ್ಬಿಟ್ಟಿರ್ತಾರ. ಕೆಲವು ಮಂದಿಗೆ ಮದುವೆ ಆಗೋತನ ಹುಚ್ಚು ಬಿಡುದಿಲ್ಲ, ಇನ್ನು ಕೆಲವು ಮಂದಿಗೆ ಹುಚ್ಚು ಬಿಡುತ್ತನ ಮದುವೆ ಆಗೋದಿಲ್ಲ. ಹೆಂಗೈತಿ ನೋಡ್ರಿ, ಮದುವೆ ಆಗೋತನ ಹುಚ್ಚು ಬಿಡುದು ಬೇರೆ, ಮತ್ತ ಮದುವೆ ಆಗೋತನ ಹುಚ್ಚು ಬಿಡುದಿಲ್ಲ ಅಂದ್ರೆ ಮದುವೆ ಆಗ್ಲಾರ್ದನ ಇವ್ಗೆ ಹುಚ್ಚು ಬಿಡಕ್ ಸಾಧ್ಯನೇ ಇಲ್ಲ. ಅದು ಕಾರಣ, ಕೆಲವು ಮಂದಿ ಮದುವೆಗೆ ಅಷ್ಟು ಆಸಕ್ತರಾಗಿರ್ತಾರೆ. ಇನ್ನು ಕೆಲವು ಮಂದಿ ಮದುವಿನ ಬೇಡ ಅಂತ ತಿಳ್ಕೊಂಡು ಮನಿ ಬಿಟ್ಟು ಹೋದವ್ರು ರಗಡ್ ಮಂದಿ ಅದಾರ. ನನಗೆ ಮದುವಿನ ಮಾಡವಲ್ರು ಅಂತ ತಿಳ್ಕೊಂಡು ಮನಿ ಬಿಟ್ಟು ಹೋದವ್ರು ರಗಡ್ ಮಂದಿ ನಮ್ಮ ಜಗನ್ದಾಗ ಸಿಗ್ತಾರ. ನೋಡ್ರಿ, ಒಂದಿಷ್ಟು ಮಂದಿ ಯಾರಿಗಾದ್ರೂ ಒಂದಿಷ್ಟು ತನ್ನ ಕೆಲಸ ಮಾಡ್ಕೊಳ್ಳಿಲ್ಲ ಅಂದ್ರೆ, ಹೇಳಿದ ಮಾತು ಕೇಳಿಲ್ಲ ಅಂತಂದ್ರೆ ಮೊದಲು ಏನಂತಾರ, ನಿನಗೆ ಮದುವೆ ಮಾಡ್ತೀನಿ ತಡಿ, ನಿನಗೆ ಮದುವೆ ಮಾಡಿ ಹೆಂಡತಿ ಬಂದ್ಲಂದ್ರೆ ಭಾರಿ ನಿನಗೆ ಎಲ್ಲ ಕಲಿಸ್ತಾಳಕ್ಕೆ ಅಂತ ತಿಳ್ಕೊಂಡು ಹೇಳ್ತಾರ. ಪಾಪ ಒಬ್ಬ ಭಾಳ ಮುಗ್ದ ಏನ್ ಮಾತಾಡ್ಬೇಕು ಅನ್ನೋದ ಗೊತ್ತಾಕಿದ್ದಿಲ್ಲ. ಮಂದಿ ಮುಂದೆ ಏನು ಮಾತಾಡ್ಬೇಕಂತ ಗೊತ್ತಾಕಿರ್ಲಿಲ್ಲ. ಅವ್ರ ತಾಯಿ ಹೇಳಾಕಿ, ಅಲ್ಲ ಮದುವೆ ವಯಸ್ಸಿಗೆ ಬಂದಿದ್ದೀವಿ, ಒಂದ್ ಸ್ವಲ್ಪ ಮಂದಿ ಕೂಟ ಮಾತಾಡೋದು ಕಲ್ಕೋ. ಮದುವೆ ವಯಸ್ಸಿಗೆ ಬಂದಿದಿ, ಮಂದಿ ಕೂಟ ಮಾತಾಡೋದು ಕಲ್ಕೋ. 4 ಮಂದಿ ಬಾಯಾಗ ಬಾ, 4 ಮಂದಿ ಕೂಟಾಗ ಮಾತಾಡಿ ಅವ್ರ ಕೂಟಾಗ ಒಂದಿಷ್ಟು ಚಂದಾಗಿ ಸಂಪರ್ಕ ಬೆಳೆಸ್ಕೋ. ಮುಂದೆ ಕನ್ಯಾ ನೋಡಿ ಮದುವೆ ಮಾಡ್ತೀನಿ ನಿನಗೆ ಅಂದ ಕೂಡ್ಲೇನ ಮತ್ತೆ ಅವು ಮಾತಾಡ ಅಂದಾಳ ಅಂತ ತಿಳ್ಕೊಂಡು ಎಂದೂ ಮಾತಾಡ್ಲಾರ್ದ ಹೊರಗೆ ಬಂದು ಕಟ್ಟಿ ಮೇಲೆ ಕುಂತಾನ. ಹಿಂಗೆ ಹೊರಗೆ ಬಂದು ಕಟ್ಟಿ ಮೇಲೆ ಕುಂತಾನಲ್ಲ, ಎಂದೂ ಮಾತಾಡಿಲ್ಲ ನೀವು ಯಾರು ಕೊಟ್ಟಾಗ. ಆದ್ರೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಆ ಕಡೆಯಿಂದ ಒಬ್ಬ ಹೆಣ್ಮಗಳು 4 ಮಂದಿ ಮಕ್ಕಳನ್ನ ಕರ್ಕೊಂಡು ಬರಾಕತ್ತಾಳ. ಹಿಂಗೆ 4 ಮಂದಿ ಕರ್ಕೊಂಡ್ ಬರಾಕತ್ತ ಮತ್ ಮಾತಾಡ್ಬೇಕಲ್ಲ ಏನಾರ. ಅಕ್ಕಾರ ಆರಾಮದಿರೇನ್ರಿ? ಆರಾಮದಿ. ಎಂದೂ ಮಾತಾಡ್ಲಾರ್ದ ದಿವಸ ಇಲ್ಲೇ ಅಡ್ಡಾಡ್ತೀನಿ ನಾನು, ಎಂದೂ ಮಾತಾಡ್ಲಾರ್ದ ಇವತ್ತು ಮಾತಾಡಕತ್ತಾನಲ್ಲ ಅಂತ ತಿಳ್ಕೊಂಡು ಆಕಿನೂ ಖುಷಿಯಿಂದ ಆರಾಮದೀನಪ್ಪ, ಭಾಳ ಆರಾಮದೀನಿ, ನೀ ಹೆಂಗದಿ? ನಾನು ಆರಾಮದೀನಿ. ಮತ್ತೆ ಇವು ಯಾವ್ರಿ? ಇವು ಪಿಂಟು, ಇದು ಮುಂಟು, ಇದು ಕುಂಟು, ಇದೆಲ್ಲ ಹೇಳಿಲ್ಲ ಆಕಿ. ನನ್ನ ಮಕ್ಕಳು ಇವು 4 ಮಂದಿ ಅಂತ ತಿಳ್ಕೊಂಡು ಇಷ್ಟೆಲ್ಲ ಹೇಳಿದಲ್ಲ. ಇವು 4 ಮಂದಿ ನಿಮ್ಮ ಮಕ್ಕಳನ್ರಿ? ಹೌದಪ್ಪ, ಇವು 4 ನಮ್ಮ ಮಕ್ಕಳು ಅಂತೆ. ಇವು 4 ಮಂದಿ ನಿಮ್ಮ ಮಕ್ಕಳನ್ನ ಅಂತ ತಿಳ್ಕೊಂಡು ಆಕಿ ಕೇಳ್ತಾನ. ಆಕಿ ಹೂ ಅಂದಾಳ, ಸುಮ್ನಿರ್ಬೇಕಿಲ್ಲ. 4 ಮಂದಿ ನನ್ನ ಮಕ್ಕಳ ಅಂತ ಹೇಳಿದ ಮೇಲೆ ಅವಾಗ ನಿಮ್ಮ ಮದುವೆ ಆಗೈತೇನ್ರಿ ಅಂದ. ಮತ್ ನಿಮ್ ಮದುವೆ ಆಗೈತೆ ಅಂದ್ಬಿಡ್ಲಿ ಆಕೆ ಯಾಕೆ ಸುಮ್ನೆ ಇರ್ತಾಳ್ರಿ? 4 ನನ್ವ ಅಂತ ಹೇಳಾಕತ್ತೀನಿ, ಆಟ ಹೆಚ್ಚಿನ ಅಂತ ತಿಳ್ಕೊಂಡು ಜೋರ್ ಬೆಟ್ ನೋಡ್ರಿ ಅಂದ. ಮತ್ ಹತ್ಕೊಂತ ಬಂದಿವ. ನಾ ಹೇಳಿಲ್ಲ, ಜನ ಸುಮಾರು ಐತಿ, ಮಾತಾಡಿದ್ರೆ ಹೊಡಿತಾರ, ಅದಕ್ಕ ನಾ ಮಾತಾಡಂಗಿಲ್ಲ ಮಂದಿ ಮುಂದೆ ಅಂದಿವ. ಅವಾಗ ಅವ್ರವ ಅಂತಾಳ, ಅಲ್ಲ ನೀ ಏನ್ ಮಾತಾಡಿದ್ದೆ, ಅವ್ರು ಯಾಕೆ ಹೊಡೆದ್ರು? ಮತ್ ಹಿಂಗ್ 4 ಮಂದಿ ಕರ್ಕೊಂಡ್ ಬರಾಕತ್ತಿದ್ಲು, ಹುಡುಗರು ನಿನ್ವಾನ ಅಂದೆ, ಹ್ಞೂ ಅಂದ್ಲು. ಮತ್ತ ನಿಮ್ ಮದುವೆ ಆಗೈತೇನೆ ಅಂದಿದ್ದಕ್ಕೆ ಅವಾಗ ಆಕಿ ಮದುವೆ ಆಗೈತೇನೆ ಅಂತ ಕೇಳ್ತೇನೆ ಅಂತ ಹೊಡೆದ್ಲು ಅಂತ ಅಂದ್ಬಿಡ್ಲಿ. ಅವ್ರವ್ ಮತ್ತೆ ಹೇಳಿಲ್ಲ, ಅಲ್ಲ ಫಸ್ಟ್ ಕೇಳ್ಬೇಕು, ಮದುವೆ ಆಗೈತೇನೆ ಅಂತ ಕೇಳ್ಬೇಕು, ಆಮೇಲೆ ಅದನ್ನ ಕೇಳ್ಬೇಕು. ನೀವು ಉಲ್ಟಾ ಪಲ್ಟಾ ಕೇಳಿ ಅದಕ್ಕೆ ಹೊಡೆದಾಳಕಿ. ಆಯ್ತು ಬಿಡು ಅಂತ ಮತ್ತೆ ಹೊರಗೆ ಬಂದಾನ. ಹೊರಗೆ ಬಂದು ಮತ್ತೆ ಕುಂತಾನ. ಆಕಿ ಒಬ್ಬ ಕೈ ಬೀಸ್ಕೊಂತ ಬರಾಕತ್ತಾಳ. ಹಿಂಗ್ ಅಕ್ಕಾರ ಕಸ್ಯಾ ಮಿಟಿ ಕಹೆ ಅಂದ್ಲಕ್ಕಿ.